ಸ್ನೇಹಿತರೆ, ಇದು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಎನ್ ಬೇತೂರು ಗ್ರಾಮದಲ್ಲಿದ್ದೀವಿ. ರೈತರಾದ ಲೋಕಿಕೇರ್ ಬಸವರಾಜ್ ಅವರ ಅಡಿಕೆ ತೋಟ 6 ವರ್ಷದ ತೋಟ. ಇದು ಲಾಸ್ಟ್ ಟೈಮ್ ಏನೇನು ಪ್ರಾಬ್ಲಮ್ ಆಗಿತ್ತು, ಆಮೇಲೆ ಏನೇನು ಈಗ ಕಂಟ್ರೋಲ್ ಬಂದಿದೆ, ನಮ್ಮ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಔಷಧಿ ಹೊಡೆದ್ಮೇಲೆ ಏನೇನಾಗಿದೆ, ಏನೇನು ಚೇಂಜಸ್ ಆಗೈತೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನಿಮ್ಮದು ಈಗ 6ನೇ ವರ್ಷದ ತೋಟ. ಮೊದಲು ಏನೇನು ಡಿಸೀಸ್ ಇತ್ತು ಸರ್? ಈಗ 6 ತಿಂಗಳ ಹಿಂದೆ ನಮ್ಮ ಹತ್ರ ಔಷಧಿ ಸ್ಪ್ರೇ ಮಾಡಕ್ಕೆ ಅಡಿಕೆ ಗಿಡ ಒಂದ್ ಸ್ವಲ್ಪ ಎತ್ತರ ಬಂದದ್ದು. ಹಾಂ ಸರ್. ಆಮೇಲೆ ಅವು ಒಂಥರ ಛತ್ರಿ ತರ ಅಳ್ಕೆನದ್ದಲ್ಲ, ಓಕೆ. ಗಿಡ ನೆಟ್ಟಗೆ ಬಂದದ್ದು. ಹಾಂ ಸರ್. ಆಮೇಲೆ ವರ್ಷಕ್ಕೆ 4-5 ಗಿಡ ನುಸಿ ರೋಗ ಎಲೆ ಚಿಕ್ಕಿನ. ಆಮೇಲೆ ಎಲೆ ಚಿಕ್ಕಿರುವಾಗ, ಆಮೇಲೆ ತಿಗಣಿ ತರ ಅವು ಸಿಂಪ್ಟಮ್ಸ್ ಎಲ್ಲ ಕಾಣೋದು. ಆಮೇಲೆ ನೊಣತಗಳು ಊಚು ಅದು ಸುಳಿ ಓಪನ್ ಹಾಕೋದು ನೆಟ್ಟಿಗೆ ಹಂಗ ಹೋಗೋದು. ಆಮೇಲೆ ನಿಮ್ದು ASNL ಇದರಿಂದ ಇದು ಯಾವ್ದು ಫೇಸ್ಬುಕ್ನಾಗ ನೋಡಿ ನಿಮ್ಮ ಅದಾಗಿಂದ ಪರಿಚಯ ಆಗಿದ್ದೆ. ನಿಮ್ದು ಅದನ್ನ ನೀವೇ ನಾನು ಹೇಳ್ದಂಗೆ ಬಸಣ್ಣ ಯಾವ ಔಷಧಿ ಗೊಬ್ಬರ ಹಾಕ್ಬೇಡ, ನಾನು ಹೇಳ್ದಂಗೆ ಸಜೆಷನ್ ಮಾಡೋ ಅಂತಂದು ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಏನೇನ್ ಮಾಡಿದ್ರಿ? ಅರಕ ಶುಂಠಿ, ಗ್ರೋವಿನ್, ಗಮ್ಮು ಇವು 3 ಸ್ಪ್ರೇ ಮಾಡಿದ್ರಿ. ಆಮೇಲೆ ಇದ್ರೊಳಗೆ ಸುಳಿ ಹೋಗ್ತದ್ವು ಭಾಳ. ಈಗ ಸುಳಿ ರೋಗ ಕಂಟ್ರೋಲ್ ಬಂದತ್ರ? ರೋಗ ಕಂಟ್ರೋಲ್ ಬಂದತಿ. ಎಲ್ಲಿ ಆತರ ಬೆಂಕಿ ತರ ರೋಗ ಆಮೇಲೆ ಗರಿ ಸುಟ್ಟಂಗ ಏನಿಲ್ಲ, ನಿಮ್ಗೆ ಏನಿಲ್ಲ, ಪೂರಾ ಎಲ್ದಾಗೆ ರೋಗನ ಕಂಟ್ರೋಲ್ ಐತಿ. ಆಮೇಲೆ ಈಗ ಒಂಬಳೆ ಗಾತ್ರ ಹೆಂಗದಾವ? ಒಂಬಳೆ ಗಾತ್ರ 5-6 ಅದಾವೆ, ಎಲ್ಲ ಪಿಟ್ ಆಗ್ಯದಾವೆ. ಆಮೇಲೆ ಗಟ್ಟಿ ಬರ್ತೈತಿ. ಸರ್. ಆಮೇಲೆ ನಿಮಗೆ ತೋಟನ ಈಗ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ನಿಮಗೆ ರೋಗ ಎಲ್ಲ ಕ್ಲಿಯರ್ ಆಗಿ ಇಳುವರಿನೂ ಸೆಟ್ ಆಗೈತಿ. ಅದು ರೋಗ ನಿರೋಧಕ ಶಕ್ತಿ ಐತಿ ಅಂತ ನಮ್ಮ ಔಷಧಿ ಬಗ್ಗೆ ನಿಮ್ಗೆ ಕಾನ್ಫಿಡೆಂಟ್ ಐತಿ. ಹಾಗಾಗಿ ನಾವು 101 ದೇವ್ರಿಗೆ ಹೋಗಲ್ಲ, ಒಂದೇ ದೇವ್ರ ಒಂದೇ ಇದಕ್ಕೆ ನಿಮ್ದೇ ನಮ್ಮ ಔಷಧಿ ಈಗ ಮಾಡಿದ್ವಿ. ಯಾರಿಗಾರ ಹೇಳ್ಬೋದು ನಿಮ್ಮ ಔಷಧಿ. ಹೌದೌದು. ಆಮೇಲೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಗೊನೆಗಳು ಹೆಂಗೆ ಫಿಟ್ ಆಗದ. 1, 2, 3, 4, 5 ಇಂಥವೇ ನಿಮಗೆ 1000 ಗಿಡದಾಗ ಇಂಥವು ಎಷ್ಟು ಕೊಡೋದು ಓಪನ್ ಆಗಿದಾವೆ ಅಂದಾಜು? ಅಲ್ಲ, ನಾನು ಅದನ್ನ ಅಂದಾಜು ಅಂದ್ರೆ ನಿಮ್ 1000 ಗಿಡದಾಗ ಏನಿಲ್ಲ ಅಂದ್ರೆ 800 ಗಿಡ ಓಪನ್ ಆಗಿದೆ. ಹೊಲಕ್ಕೆ ಬಂದ್ರು ನಾವು ಬೆಳೆಯೋದ್ ನೋಡ್ಬೇಕು. ನಾವು ಅಡಿಕೆ ಗಿಡ ಬ್ಯಾರೆ ಹೇಳ್ಬೇಕು ನಿಮಗೆ ಗಿಡ. ಆಮೇಲೆ ಈಗ ಹಾಕ್ಬೇಕ್ತಾರೆ ಏನಂತಾರ್ರಿ? ಈಗ ಚೆನ್ನಾಗದವ, ಚೆನ್ನಾಗಿ ಇಳುವರಿ ಆಕತಿ, ಈ ವರ್ಷ ಭಾರಿ ಇಳುವರಿ. ನಾನು ಅದನ್ನ ಥಿಂಕ್ ಮಾಡಲ್ಲ. ನಾವು ಮಾಡೋ ಪ್ರಾಬ್ಲಮ್, ನಾವು ಮಾಡೋ ಇದಕ್ಕೆ ನಾವು ಮಾಡ್ಬೇಕಷ್ಟೇ. ಒಂದ್ ದೇವ್ರಿಗೆ ಹೋದ್ರೆ ಒಂದು ಕಡ್ಡಿ ಹೆಚ್ಚಿ, ಬಟ್ ದೇವ್ರು ನಮ್ ಪ್ರತಿಫಲ ಕೊಡ್ತಾರಂತ. ಬಟ್ ನಾವು ಪ್ರಾಂಪ್ಟೇ. ಹೌದೌದು ಸರ್. ಈಗ ನಿಮ್ಗೆ ಪೂರಾ ತೋಟನ ಚೇಂಜ್ ಆಗೈತಿ, ತೋಟನ ಚೆನ್ನಾಗಿ ಹೆಲ್ದಿ ಆಗೈತಿ, ಎಲ್ದಿನಾಗೈತಿ. ಔಷಧಿನ ಬೇರೆ ನಾನು ಹೇಳ್ತಾನೆ. ಸರ್. ಆಮೇಲೆ ಬೇರೆ ರೈತರಿಗೂ ನಿಮ್ಮ ಮಾಹಿತಿ ನೀವು ನಮಗೆ ಫೋನ್ ಮಾಡ್ರಿ, ನಾವು ಅವ್ರಿಗೆ ಹೇಳ್ತೀವಿ. ಸರ್. ಆಯ್ತು ಸರ್. ಈಗ ನಿಮ್ಮ ತೋಟ ನೋಡೋಣ ಬನ್ನಿ ಸರ್. ನೋಡ್ಬೋದು, ಇಲ್ಲ 1, 2, 3, 4, 5 ತನಕ ಐತಿ. ಆಮೇಲೆ ಗೊನೆಗಳು, ಆಮೇಲೆ ಗರಿಗಳು ಊಚಾಕಿತ್ತಾವ ನೋಡ್ರಿ. ಆಮೇಲೆ ರೋಗ ಏನಿಲ್ಲ, ಗರಿಗಳು ನಿಮ್ಗೆ ಸಾಥ. ಸುಳಿ ರೋಗ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಬಂದೈತಿ. ನೋಡ್ಬೋದು ಎಲ್ಲ. ಈಗ ಒಂದು ಜೂಮ್ ಮಾಡಿದರೆ ಬರೀ ಒಂಬಾಳೆನೇ ಕಾಣ್ತವೆ. ಧನ್ಯವಾದ ಬಸವರಾಜ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್.